ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗು, ಚಿಕ್ಕಮಗಳೂರು, ಮಂಡ್ಯಕ್ಕೆ ಸಂಬಂಧಪಟ್ಟಂತೆ FD/SDA ಅದು ರಿಕ್ರೂಟ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್, ತುಂಬಾ ಸರಿ ರಿಪೀಟೆಡ್ ಆಗಿರ್ತಾವಲ್ಲ ಅಂತ ಕ್ವಶನ್ಸ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ತೆಗೆದಿರ್ತಕ್ಕಂಥದ್ದು. ರಿಪಿಟೇಷನ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ವಿಡಿಯೋ ಇಂಪಾರ್ಟೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಯಾರಿಗಾರ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಓಕೆ, ಕಂಟಿನ್ಯೂಷನ್ ನೋಡ್ತಾ ಹೋಗೋಣ. ನಿಮ್ಮ ಕೋಆಪರೇಟಿವ್ ನೋಡ್ತಾ ಹೋಗೋಣ. ಕೋಆಪರೇಟಿವ್ ಮೇಲೆ ಯಾಕೆ ಇಷ್ಟು ಫೋಕಸ್ ಮಾಡ್ತಾ ಇದೀನಪ್ಪ ಅಂದ್ರೆ, ಕೋಆಪರೇಟಿವ್ ನೋಟ್ಸ್ ಅಲ್ಲಿ ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ, ಬ್ಯಾಂಕಿಂಗ್ 25 ಮಾರ್ಕ್ಸ್ ಇರುತ್ತೆ, ಸಂಘದ ಉದ್ದೇಶ 25 ಮಾರ್ಕ್ಸ್ ಇರುತ್ತೆ. ಸೊ ಕಂಪ್ಲೀಟ್ PDF ಮೆಟೀರಿಯಲ್ ರೆಡಿ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಳ್ಳಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ತೆಗೆದಿದ್ದೀವಿ, ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಅನ್ಸ್ತಕ್ಕಂಥದ್ದು ಮಾತ್ರ. ಸೊ ಎಲ್ಲ ಅಲ್ಲ, ನೋಡ್ತಾ ಹೋಗೋಣ. ವಚನ ಪತ್ರಕ್ಕೆ ಅಂದ್ರೆ ಪ್ರಾಮಿಸರಿ ನೋಟ್ ಅಂತ ಬರುತ್ತೆ. ವಚನ ಪತ್ರಕ್ಕೆ ಇನ್ನೊಂದು ಹೆಸರು ಪ್ರಾಮಿಸರಿ ನೋಟ್ ಅಂತ ಗೊತ್ತಿರಬೇಕು. ಕನ್ನಡದಲ್ಲಿ ಕೇಳ್ತಾ ಇರ್ತಾರೆ, ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ವರ್ಡ್ಸ್ ಕೊಟ್ಬಿಟ್ಟು ಕನ್ನಡದಲ್ಲಿ ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ಪ್ರಾಮಿಸರಿ ನೋಟ್ಗೆ, ವಚನ ಪತ್ರಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಪ್ರಾಮಿಸರಿ ನೋಟ್ ಅಂತ. ಎಷ್ಟು ಜನ ಸಾಕ್ಷಿಗಳು ಇರ್ತಾರಪ್ಪ ಅಂದ್ರೆ ಇಬ್ರು ಸಾಕ್ಷಿಗಳು ಇರ್ತಾರೆ. ವಚನ ಪತ್ರಕ್ಕೆ ಇಬ್ರು ಸಾಕ್ಷಿ ಹಾಕಿದ್ರೆ ಅದು ವ್ಯಾಲಿಡ್ ಆಗುತ್ತೆ. ಇನ್ನು ವಿನಿಮಯ ಹುಂಡಿ ಅಂದ್ರೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗೆ ಮೂರು ಜನ ಸಾಕ್ಷಿಗಳು ಇರ್ತಾರೆ. ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ವಚನ ಪತ್ರವು ಒಂದು ಡ್ಯಾಶ್ ಆದ್ರೆ ಚೆಕ್ ಒಂದು ಡ್ಯಾಶ್ ಅಂತ ಕೇಳಿದರೆ, ವಚನ ಪತ್ರ ಒಂದು ಏನು ಅಂತ, ನಿಮ್ಮ ಚೆಕ್ ಒಂದು ಏನು ಅಂತ ನೋಡ್ತಾ ಹೋಗೋಣ. ವಚನ ಪತ್ರ ನಿಬಂಧನೆಗಳಿಲ್ಲದ ವಚನ. ವಚನ ಪತ್ರ ಒಂದು ನಿಬಂಧನೆಗಳಿಲ್ಲದ ವಚನ, ಆದ್ರೆ ಚೆಕ್ ಒಂದು ನಿಬಂಧನೆಗಳಿಲ್ಲದ ಆದೇಶ. ಸರಿಯಾದಂತ ಉತ್ತರ ಗೊತ್ತಿರಲಿ, ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಚೆಕ್ ಅನ್ನು ಬರೆದು ಸಹಿ ಮಾಡುವವನನ್ನ ಏನಂತ ಕರೀತಾರಪ್ಪ ಅಂದ್ರೆ ಚೆಕ್ಕಿನ ರಚಕ ಅಂತ ಹೇಳಿ ಕರೀತಾರೆ. ಡ್ರಾಯರ್ ಅಂತ ಹೇಳಿ ಕರೀತಾರೆ. ಚೆಕ್ಕಿನ ರಚಕ, ಚೆಕ್ ಅನ್ನ ಬರೆದು ಸಹಿ ಮಾಡ್ತಕ್ಕಂಥವ್ರನ್ನ ಚೆಕ್ಕಿನ ರಚಕ, ರಚನೆ ಮಾಡ್ತಕ್ಕಂಥ ರಚಕ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಪರಾಕ್ರಮ್ಯ ಸಂಲೇಖನ ಅಧಿನಿಯಮ ಅಂದ್ರೆ ನೆಗೋಸಿಯಬಲ್ ಇನ್ಸ್ಟ್ರುಮೆಂಟೇಶನ್ ಆಕ್ಟ್ ಅದರಂತೆ ಸೆಕ್ಷನ್ 18 ಏನ್ ಹೇಳುತ್ತೆ ಅಂತ ಕೇಳ್ತಾ ಇರ್ತಾರೆ. ಸೆಕ್ಷನ್ 18 ಏನ್ ಹೇಳುತ್ತೆ ಅಂತ, ಅಕ್ಷರಗಳಲ್ಲಿ ಸೂಚಿಸಿದ ಮೊಬಲಗನ್ನ ಪಾವತಿಸಬೇಕಾಗುತ್ತೆ ಅಂತ ಅದರ್ಥ. ಅಕ್ಷರಗಳಲ್ಲಿ ಅಂತಂದ್ರೆ, ಸಪೋಸ್ ನಿಮಗೆ 10,000 ಏನಾದ್ರು ಬೇಕಿತ್ತು ಅಂತ ಅಂದ್ರೆ, ನೀವೀಗ ಎಂತದದು ಇದಂತ ತಗೋತೀರಿ, ಏನು ವಿತ್ಡ್ರಾಯಲ್ ಸ್ಲಿಪ್ ತಗೊಂಡ್ರೆ ಅಥವಾ ಚೆಕ್ ತಗೊಂಡ್ರೆ 10,000 ಒನ್ಲಿ ಅಂತ ಬರ್ತಿರ್ತಾರಲ್ಲ, ಇದನ್ನ ಚೆಕ್ ಮಾಡ್ತಾರೆ. 10,000 ಈ ಅಮೌಂಟ್ ಮ್ಯಾನಿಪುಲೇಟ್ ಮಾಡೋ ಎಲ್ಲಾ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಪಕ್ಕದಲ್ಲಿ ಒಂದು 0 ಹಾಕ್ಬಿಟ್ರೆ ಎಲ್ಲ ವೇರಿಯೇಷನ್ ಆಗುತ್ತಲ್ಲ, ಅದಕ್ಕೋಸ್ಕರ ಇದನ್ನ ಚೆಕ್ ಮಾಡ್ತಾರೆ. ಇದನ್ನ ಚೆಕ್ ಮಾಡಿ ದುಡ್ಡನ್ನ ಇಶ್ಯೂ ಮಾಡ್ತಾರೆ. ಅಕ್ಷರಗಳಲ್ಲಿ ಸೂಚಿಸಿದ ಮೊಬಲಗನ್ನ ಪಾವತಿ ಮಾಡಬೇಕಾಗುತ್ತೆ ಅಂತ ಇದೇ ರೂಲ್ಸ್. ಇದೇ ರೂಲ್ ಗೊತ್ತಿರಬೇಕು. ನೆಕ್ಸ್ಟ್, ವಿನಿಮಯ ಹುಂಡಿ ಒಂದು ಪಕ್ವವಾಗುವ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಪಕ್ವವಾಗ್ತಕ್ಕಂಥ ದಿನಾಂಕವು ಸಾರ್ವಜನಿಕ ರಜಾ ದಿನವಾಗಿದ್ರೆ ಭಾನುವಾರ ಏನಾರಾಗಿತ್ತು ಅಂತ ಇಟ್ಕೊಳ್ರಿ. ಸೊ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ, ಮುಂದಿನ ವ್ಯವಹಾರ ದಿನದಿಂದ ಅದನ್ನ ಪಾವತಿ ಮಾಡ್ಬೇಕು ಅಂತ ರೂಲ್ ಇರ್ತಕ್ಕಂಥದ್ದು. ಅಥವಾ ರಜಾ ಇತ್ತು ಅಂತ ಇಟ್ಕೊಳ್ಳಿ, ಶುಕ್ರವಾರ ರಜಾ ಇತ್ತು ಅಂದ್ರೆ ಶನಿವಾರ ಮಾರನೇ ದಿನ ಕೊಟ್ಟೋಗುತ್ತೆ, ಮಾರನೇ ದಿನ ಪಾವತಿ ಮಾಡ್ಬೇಕು. ಅದನ್ನ ಎಕ್ಸಾಕ್ಟ್ಲಿ ಮಾರನೇ ದಿನ ಪಾವತಿ ಮಾಡ್ಲೇಬೇಕು ಅಂತ ಅದರ ಅರ್ಥ. ನೆಕ್ಸ್ಟ್, ಚೆಕ್ಕಿನ ರೇಖಣ ಎಂದರೆ ಏನು? ಚೆಕ್ಕಿನ ಮೇಲೆ ಕ್ರಾಸಿಂಗ್ ಮಾಡ್ತೀವಲ್ಲ ಈ ತರ, ಹಂಗಂದ್ರೆ ಏನಪ್ಪಾ ಅಂದ್ರೆ, ಚೆಕ್ಕಿನ ಮೇಲೆ ಎರಡು ಸಮಾನಾಂತರ ಗೆಳೆಗಳನ್ನ ಎಳೆಯೋದನ್ನ ಚೆಕ್ಕಿನ ರೇಖಣ ಅಂತೇಳಿ ಕರಿತೀವಿ. ಚೆಕ್ಕಿನ ರೇಖಣ ಅಂತೇಳಿ ಕರಿತೀವಿ. ಎರಡು ಸಮಾನಾಂತರ ಗೆಳೆ ಹೇಳ್ತೀವಲ್ಲ ಮೂಲೆಯಲ್ಲಿ, ಅದನ್ನ. ನೆಕ್ಸ್ಟ್, ಓಕೆ, ಪರಾಕ್ರಮ್ಯವಲ್ಲದ ಎಂಬ ರೇಖಣದ ಪರಿಣಾಮವಾಗಿ ಅಂದ್ರೆ ನಾಟ್ ನೆಗೋಷಿಯಬಲ್ ಎಂಬ ರೇಖಣದ ಪರಿಣಾಮವಾಗಿ ಕ್ರಾಸಿಂಗ್ ಏನಾಗುತ್ತಪ್ಪ ಅಂದ್ರೆ, ಪರಾಕ್ರಮವಲ್ಲದ ಅಂತಕ್ಕಂಥ ವರ್ಡ್ ಕಂಡು ಬಂತು. ನಾಟ್ ನೆಗೋಷಿಯಬಲ್ ಅಂತ ಅಂದ್ರೆ ಏನು ಅಂತ ಕೇಳ್ತಾ ಇರ್ತಾರೆ. ಸಂಲೇಖನವನ್ನ ವರ್ಗಾಯಿಸಬಹುದು. ಆದ್ರೆ ವರ್ಗಾಯಿತರಿಗೆ ವರ್ಗ ಮಾಡಿದವರಿಗಿಂತ ಹೆಚ್ಚಿನ ಹಕ್ಕು ಯಾವುದೇ ಕಾರಣಕ್ಕೂ ದೊರೆಯೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಪರಾಕ್ರಮವಲ್ಲದ ನಾಟ್ ನೆಗೋಷಿಯಬಲ್ ಎಂಬ ರೇಖಣ ಅಂದ್ರೆ ಕ್ರಾಸಿಂಗ್ ನ ಪರಿಣಾಮವಾಗಿ ಸಂಲೇಖನವನ್ನ ವರ್ಗಾಯಿಸಬಹುದು. ಚೆಕ್ ಒಬ್ಬರಿಂದ ಒಬ್ರು ಕೊಡ್ಬೋದು. ಆದ್ರೆ ನಾನ್ ಬರ್ದಿರತಕ್ಕಂಥ ಚೆಕ್ ಇನ್ನೊಬ್ರು ಕೊಟ್ರೆ ಅವ್ರಿಗೆ ನನಗಿಂತ ಅಥಾರಿಟಿ ಅವ್ರಿಗೆ ಬರೋದಿಲ್ಲ. ಏನಿದ್ರು ಕಡಿಮೆ ಅಕ್ಕಿ ಇರುತ್ತೆ ಚೆಕ್ಕಿನ ಮೇಲೆ, ಹೊರತು ಜಾಸ್ತಿ ಇದು ಬರೋದಿಲ್ಲ ಅಂತ ಅದರ ಅರ್ಥ. ನೆಕ್ಸ್ಟ್, ರೇಖಣದಲ್ಲಿ ಪ್ರಾಪ್ತಿಕರ್ತರಿಗೆ ಮಾತ್ರ ಎಂಬತಕ್ಕಂಥದ್ದು ಏನಾದ್ರು ಇತ್ತು ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಚೆಕ್ಕಿನ ವಸೂಲಿ ಮಾಡುವ ಬ್ಯಾಂಕಿಗೆ ಮಾತ್ರ ಅಂತ ಅರ್ಥ. ಚೆಕ್ಕಿನ ವಸೂಲಿ ಮಾಡುವ ಬ್ಯಾಂಕಿಗೆ ಅಂತ ಮಾತ್ರ ಇದರ ಅರ್ಥ ಆಗುತ್ತೆ. ಪ್ರಾಪ್ತಿಕರ್ತರಿಗೆ ಮಾತ್ರ ಅಂದ್ರೆ ಚೆಕ್ಕಿನ ವಸೂಲಿ ಮಾಡುವ ಬ್ಯಾಂಕಿಗೆ ಅಂತ ಅರ್ಥ ಆಗುತ್ತೆ. ಇನ್ನ
ಪರಾಕ್ರಮ ಸಂಲೇಖನಗಳ ಅಧಿನಿಯಮ ಎನ್ಐ ಆಕ್ಟ್ 138 ಇದಕ್ಕೆ ಸಂಬಂಧಿಸಿದೆ. ಚೆಕ್ ಪಾವತಿಗೆ ಸಾಕಷ್ಟು ಹಣವಿಲ್ಲದೆ ಚೆಕ್ಕಿನ ಅನಾದರ ಚೆಕ್ ಬೌನ್ಸ್ ಅಂತ ಹೇಳಿ ಕರಿತಿರಲ್ಲ, ಅದೇ ಇದು ಚೆಕ್ ಬೌನ್ಸ್ ಅಂತ. ಪರಾಕ್ರಮ ಸಂಲೇಖನದ ಅಧಿನಿಯಮ 138 ನೆಗೋಷಿಯಬಲ್ ಇನ್ಸ್ಟ್ರುಮೆಂಟೇಷನ್ ಆಕ್ಟ್ ಪ್ರಕಾರ ಚೆಕ್ ಬೌನ್ಸ್ ಕೇಸ್ನ ಹಾಕೋಬಹುದು. ಯಾರು ಕೊಟ್ಟು ಚೆಕ್ ಬೌನ್ಸ್ ಆಗಿತ್ತು ಅಂದ್ರೆ ಚೆಕ್ ಬೌನ್ಸ್ ಕೇಸ್ ಹಾಕೋಬಹುದು. ಚೆಕ್ ಪಾವತಿಗೆ ಸಾಕಷ್ಟು ಹಣ ನೀವು ಹಾಕ್ತೀರಾ, ತಗೊಂಡೋಗಿ ಚೆಕ್ ಹಣ ಇದೆ ಅಂತ, ಸೊ ಕ್ಯಾಶ್ ಆಗೋದಿಲ್ಲ, ಚೆಕ್ ಬೌನ್ಸ್ ಆಗಿದೆ ಅಂತ ಹೇಳ್ತಾರೆ, ಡಿಸಾನರ್ ಅಂತ ಹೇಳಿ. ಸೊ ಅದೇ ಆ ಕೇಸ್ ಇದು. ನೆಕ್ಸ್ಟ್ ನೋಡ್ತೋಗೋಣ. ಚೆಕ್ಕಿನ ರೇಖಣವನ್ನ ಕ್ರಾಸಿಂಗ್ ನ ಯಾರು ರದ್ದು ಮಾಡ್ಬೋದಪ್ಪ ಅಂದ್ರೆ, ಕ್ರಾಸ್ ಮಾಡಿರ್ತಾರಲ್ಲ ಯಾರು ರದ್ದು ಮಾಡ್ಬೋದಪ್ಪ ಅಂದ್ರೆ, ಯಾರು ಬರ್ದಿರ್ತಾರೋ ಅವ್ರು ರದ್ದು ಮಾಡ್ಬೋದು. ಯಾರು ಬರ್ದಿರ್ತಾರೋ ಅವರು ರದ್ದು ಮಾಡ್ಬೋದು. ರದ್ದು ಮಾಡ್ತಕ್ಕಂಥ ಅಧಿಕಾರ ಇವ್ರಿಗೆ ಬರುತ್ತೆ, ಇನ್ಯಾರಿಗೂ ಇಲ್ಲ. ಬರ್ದಿರ್ತಕ್ಕಂಥ ಅಧಿಕಾರ ಯಾರು ಬರ್ದಿರ್ತಾನೋ ಅವನಿಗೆ ರದ್ದು ಮಾಡ್ತಕ್ಕಂಥ ಅಧಿಕಾರ ಇದೆ. ಯಾರಿಗಿದೆ? ಚೆಕ್ಕಿನ ರಚಕನಿಗೆ ಇರುತ್ತೆ. ನೆಕ್ಸ್ಟ್ ಬ್ಯಾಂಕಿನ ಅಧಿನಿಯಮವನ್ನ ಸಹಕಾರ ಬ್ಯಾಂಕ್ಗಳಿಗೆ, ಸಂಘಗಳಿಗೆ ಈ ವರ್ಷದಲ್ಲಿ ಅನ್ವಯಗೊಳಿಸಲಾಗುತ್ತೆ ಅಂತಂದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ನ ಯಾವ ವರ್ಷದಲ್ಲಿ ಈ ಸಹಕಾರ ಬ್ಯಾಂಕ್ಗಳಿಗೆ ಬ್ಯಾಂಕಿಂಗ್ ಅಧಿನಿಯಮವನ್ನ ಸಹಕಾರ ಬ್ಯಾಂಕುಗಳಿಗೆ ಯಾವ ವರ್ಷ ಅಪ್ಲೈ ಮಾಡಿದ್ರು ಅಂದ್ರೆ 1966 ಅಲ್ಲಿ ಅಪ್ಲೈ ಮಾಡ್ತಾರೆ. 1966 ಅಲ್ಲಿವರೆಗೂ ಅಪ್ಲಿಕೇಬಲ್ ಆಗಿರೋದಿಲ್ಲ, 1966 ಆನ್ವರ್ಡ್ಸ್ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಬ್ಯಾಂಕಿಂಗ್ ಅಧಿನಿಯಮದ ಈ ವಿಧಿಯು ಸಹಕಾರ ಬ್ಯಾಂಕ್ಗಳಿಗೆ ಕನಿಷ್ಠ ಬಂಡವಾಳವನ್ನು ನಿಗದಿಪಡಿಸಿದ. ಇಷ್ಟೇ ಬೇಕಾಗಿರೋದು. ಕನಿಷ್ಠ ಬಂಡವಾಳ ನಿಗದಿಪಡಿಸಿರ್ತಕ್ಕಂಥ ವಿಧಿ ಯಾವುದಪ್ಪ ಅಂದ್ರೆ 11 ಬ್ಯಾಂಕಿಂಗ್ ನಿಯಮ ಅಧಿನಿಯಮದ ಈ ವಿಧಿ ಅಂದ್ರೆ ಡ್ಯಾಶ್ ವಿಧಿಯು ಸಹಕಾರ ಬ್ಯಾಂಕ್ಗಳಿಗೆ ಕನಿಷ್ಠ ಬಂಡವಾಳ ಇಷ್ಟಿರ್ಲೇಬೇಕು. ಕನಿಷ್ಠ ಬಂಡವಾಳ ಅಂದ್ರೆ 11 ಚಾಪ್ಟರ್ 11 ಹೋದ್ರೆ ಅಧಿನಿಯಮ 11 ಅಲ್ಲಿ ತೆಗೆದ್ರೆ ನೀಟಾಗಿ ಕಾಣುತ್ತೆ. ಇಷ್ಟಿರ್ಬೇಕು, ಇಷ್ಟಿರ್ಲೆ ಎಷ್ಟೋ ಒಂದು ಅಮೌಂಟ್ ಇಟ್ಕೊಂಡಿದ್ದು ನೀವು ನಡೆಸ್ಕೊಂಡು ಹೋಗ್ಬೋದು ಅಂತ ಇರುತ್ತೆ. ಅದು ಎಲ್ಲಿದೆ ಅಂದ್ರೆ 11 ಅಲ್ಲಿದೆ. ನೆಕ್ಸ್ಟ್ ಬ್ಯಾಂಕಿಂಗ್ ಅಧಿನಿಯಮದ 24ನೇ ವಿಧಿಯು ಏನಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ 24ನೇ ವಿಧಿ ಏನಕ್ಕೆ ಸಂಬಂಧಿಸಿದಪ್ಪ ಅಂದ್ರೆ SLR ಸಂಬಂಧಿಸಿದೆ. ಪರಿಣಿಯತ ದ್ರವ್ಯತ ಅನುಪಾತ ಅಂತ, ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ ಅಂತ ಅದಕ್ಕೆ ಸಂಬಂಧಪಟ್ಟಿದೆ. ಇನ್ನ ಪರಿಶಿಷ್ಟ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿನಿಯಮದ 2ನೇ ಪರಿಶಿಷ್ಟದಲ್ಲಿ ಸೇರಿಸಲಾಗಿರ್ತಕ್ಕಂಥ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 2ನೇ ಪರಿಶಿಷ್ಟದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿನಿಯಮದ 2ನೇ ಪರಿಶಿಷ್ಟದಲ್ಲಿ ಸೇರಿಸಲಾಗಿರ್ತಕ್ಕಂಥ ಬ್ಯಾಂಕ್ನೇ ನಾವು ಪರಿಶಿಷ್ಟ ಬ್ಯಾಂಕ್ ಅಥವಾ ಕರಿತೀವಿ, ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಮುಂದೆ ಬ್ಯಾಂಕಿಂಗ್ ಅಧಿನಿಯಮದ 20ನೇ ವಿಧಿ ಏನ್ ಹೇಳುತ್ತಪ್ಪ ಅಂದ್ರೆ 20ನೇ ವಿಧಿ ಗೊತ್ತಿರ್ಬೇಕಿದ್ನು. 20ನೇ ವಿಧಿ ಸಹಕಾರ ಬ್ಯಾಂಕ್ಗಳು ಹೇಗೆ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡಿದ್ರಪ್ಪ ಅಂದ್ರೆ ನಿರ್ದೇಶಕರಿಗೆ ಭದ್ರತೆ ಇಲ್ಲದೆ ಸಾಲ ಅಥವಾ ಮುಂಗಡಗಳನ್ನ ಮಂಜೂರು ಮಾಡಕ್ ಬರೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಭದ್ರತೆ ತಗೊಂಡೇ ಮಾಡ್ಬೇಕು. ಯಾರಾದ್ರೂ ಶೂರಿಟಿ ಕೊಟ್ರೆ ಕೊಲ್ಯಾಟ್ರಲ್ ಶೂರಿಟಿನೋ ಯಾವ್ದಾದ್ರು ಒಂದು ಶೂರಿಟಿ ಇಲ್ಲದೆ ಯಾವುದೇ ಕಾರಣಕ್ಕೂ ಅಲ್ಲಿನ ಡೈರೆಕ್ಟರ್ ಆಗಿದ್ದಾರೆ ಅಂತ ಹೇಳಿ ಕೊಡಕ್ ಬರೋದಿಲ್ಲ ಅಂತ, ಯಾವುದೇ ಕಾರಣಕ್ಕೂ ಕೊಡಕ್ ಬರೋದಿಲ್ಲ ಅಂತ. ಇಂಪಾರ್ಟೆಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮ್ಮ ಕನ್ನಡ ನೋಡ್ತಾ ಹೋಗೋಣ. ಕನ್ನಡ ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಮೊದಲಗಳ ಮೇಲೆ ಕನ್ನಡದ ಮೊದಲುಗಳ ಮೇಲೆ 1 ಅಥವಾ 2 ಮಾರ್ಕ್ಸ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. 100% ಬರುವಂತ ಜಾಗ ಇದು. ಸೊ ಇಂಪಾರ್ಟೆಂಟ್, ಎಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಮೊದಲ ಜೀವನ ಚರಿತ್ರೆ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಬರೆದಿರ್ತಕ್ಕಂಥವ್ರು MS ಪುಟ್ಟಣ್ಣ. ಮೊದಲ ಪ್ರವಾಸ ಕಥನ ಪಂಪಾಯಾತ್ರೆ ವಿ ಸೀತಾರಾಮಯ್ಯರದು. ಇನ್ನ ಕನ್ನಡದ ಮೊದಲ ಪ್ರಾಧ್ಯಾಪಕ TS ವೆಂಕಣ್ಣಯ್ಯ ಅಂತ TS ವೆಂಕಣ್ಣಯ್ಯ. ಮೊದಲ ನಾಟಕ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವ್ದಪ್ಪ ಅಂದ್ರೆ ಮಿತ್ರಾವಿಂದ ಗೋವಿಂದ, ಸಿಂಗಾರರ್ಯದು. ಇನ್ನು ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಅಂತ. ನೆಕ್ಸ್ಟ್ ಮೊದಲ ಅಕ್ಷರ ಮಾಲಿಕಾ ಕೃತಿ ಯಾವುದು ಅಂತ ಕೇಳ್ತಾ ಇರ್ತಾರೆ. ಮೊದಲ ಅಕ್ಷರ ಮಾಲಿಕಾ ಕೃತಿ ಜಿನಾಕ್ಷರ ಮಾಲೆ ಬರ್ತಿರ್ತಕ್ಕಂಥವನು ಯಾರು? ಪೊನ್ನ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣ ಅಂತ 2ನೇ ನಾಗವರ್ಮ ಬರ್ದಿರ್ತಕ್ಕಂಥ ಕರ್ನಾಟಕ ಭಾಷಾಭೂಷಣ ಅಂತ ಮೊದಲನೇ ವ್ಯಾಕರಣ ಗ್ರಂಥ. ಇನ್ನು ಮೊದಲ ಅಲಂಕಾರ ಗ್ರಂಥಶಾಸ್ತ್ರ ಯಾವ್ದಪ್ಪ ಅಂದ್ರೆ ಕಾವ್ಯಾವಲೋಕನ ಅಂತ 2ನೇ ನಾಗವರ್ಮ ಬರ್ದಿರ್ತಕ್ಕಂಥದ್ದು. ಇನ್ನು ಮೊದಲ ಛಂದೋ ಗ್ರಂಥ ಯಾವ್ದಪ್ಪ ಅಂದ್ರೆ ಛಂದೋಂಬುದಿ ಅಂತ 1ನೇ ನಾಗವರ್ಮ ಬರ್ದಿರ್ತಕ್ಕಂಥದ್ದು. ಇನ್ನು ಮೊದಲ ಕಾಮಶಾಸ್ತ್ರ ಮದನ ತಿಲಕ, ಚಂದ್ರರಾಜನ ಮದನ ತಿಲಕ ಅಂತ ಜ್ಞಾಪಕ ಇಟ್ಕೊಳ್ಳಿ. ಚಂದ್ರರಾಜನ ಮದನ ತಿಲಕ ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. ಇನ್ನ ಮೊದಲ ಸಂಕಲನ ಗ್ರಂಥ ಕೃತಿ ಯಾವ್ದಪ್ಪ ಅಂದ್ರೆ ಸೂಕ್ತಿ ಸುಧಾರಣವ ಅಂತ ಮಲ್ಲಿಕಾರ್ಜುನ ಬರ್ದಿರ್ತಕ್ಕಂಥದ್ದು. ಮೊದಲ ಶತಕ ಕೃತಿ ಚಂದ್ರಚೂಡಾಮಣಿ ನಾಗವರ್ಮಾಚಾರ್ಯ ಬರ್ದಿರ್ತಕ್ಕಂಥದ್ದು. ಇನ್ನು ಇಂಗ್ಲಿಷ್ ನಲ್ಲಿ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆ ಯಾವ್ದಪ್ಪ ಅಂದ್ರೆ ದ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟರೇಚರ್ EP
ಪಿ ರೈಸ್ ಅಂತ ಬರೆದಿರ್ತಾರೆ, ಇ ಪಿ ರೈಸ್ ಅವ್ರು ಬರೆದಿರ್ತಕ್ಕಂಥದ್ದು. ಇನ್ನು ಮೊದಲ ಭಾಷಾಂತರಿತ ಕಾದಂಬರಿ ಬಂಕಿಂಚಂದ್ರರ ದುರ್ಗೇಶ್ ನಂದಿನಿ ಅಂತ ಭಾಷಾಂತರ ಮಾಡಿದ್ದು ಇದನ್ನೇನೆ, ದುರ್ಗೇಶ್ ನಂದಿನಿನ. ಇನ್ನ ಪ್ರಥಮ ಕೀರ್ತನಕಾರರು ನರಹರಿ ತೀರ್ಥರು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತೇಳಿ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ, ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ. ತುಂಬಾ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ಗೆ ಕಂಪಲ್ಸರಿ ಇರೋದಷ್ಟೇ ಮಾಡ್ತೀವಿ. ಅನ್ವಾಂಟೆಡ್ ಥಿಂಗ್ ಒಂದೂ ಇರೋದಿಲ್ಲ. ಅಷ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. PDF ಮೆಟೀರಿಯಲ್ ಏನೋ ಅವಶ್ಯಕತೆ ಇದ್ರೆ, ಯಾರು ಓದ್ತಾ ಇರೋರು ಇದ್ರೆ, ಸೀರಿಯಸ್ ಆಗಿ ಓದ್ತಾ ಇದ್ರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಜೊತೆ ವಿಡಿಯೋ ಬರ್ತೀನಿ. ನಮಸ್ಕಾರ.